ಯಾರು ಕೊಟ್ಟರಪ್ಪ, ಯಾರು ಮಾತು ಕೇಳಿ ಕೊಟ್ಟರು ಅಷ್ಟೊಂದು ದೊಡ್ಡ ಹಣವನ್ನು ಅಂತೇಳಿ. ಈಗ ಯಾರು ಸಿಕ್ಕಾಕೊಂಡ್ರು? DCC ಬ್ಯಾಂಕಿನ ಆಡಳಿತ ವರ್ಗದವರು, ಜೊತೆಗೆ ಜಯಶ್ರೀ ಶೆಟ್ಟಿ ಅವರು ನಡಕ್ಕೆ ಕೆಲಸ ಮಾಡಿಸೋರು ದೂರ ಹೋಗಿಬಿಡ್ತಾರಲ್ಲೇ, ಅದು ಮಾಯ ಆಗ್ತಾರೆ ಅನ್ನೋದು ಒಂದು ಸಾಮಾನ್ಯವಾಗಿ ನಂಬುವಂಥ ಮಾತು. ಅದೇ ರೀತಿ ಎರಡೂ ಭಾಗದಲ್ಲಿ ಅವತ್ತು ಇಡೀ ಎಲ್ಲ ಕರ್ನಾಟಕದ ಇಂಥ ಕೆಲಸ ಮಾಡುವಂಥ ಅಧಿಕಾರಿಗಳು ಸಹಿತ ಇಂದಿನ ನಾಳೆ ಇದು ಬರುವಂಥದ್ದು ಅಂತ. ಈಗಂತೂ ನಿಧಾನಕ್ಕೆ ಒಂದೊಂದು ಹೊರ ಬರ್ತಾ ಇದ್ದಾವೆ ಎರಡೂ ಭಾಗಗಳಲ್ಲೇ. ಇವತ್ತು ಮೂರು ಭಾಗಗಳಿಂದ ಹುಕ್ಕಿರ ಭಾಗದಲ್ಲಿ ಕೆಲವಷ್ಟು ಬರ್ತಾಯಿದ್ದಾರೆ. ತಮಗಾದಂಥ ಅನ್ಯಾಯಗಳನ್ನು ತಮ್ಮ ವಿಶೇಷವಾಗಿ ಕತ್ತಿಯವ್ರ ವಿರೋಧಿಗಳು ಯಾರಪ್ಪ ಅವ್ರಿಗೆ ಅವ್ರು ತಿಳಿಸ್ತಾ ಇರ್ತಾರೆ. ಅದೇ ಕಾಲಕ್ಕೆ MKMDಯಲ್ಲಿ ಈಗಲೇ ನೋಡಿದರೆ ಅಲ್ಲಿ ಜನನು ಈಗ ಒಂದು ಮಾನ್ಯ ಅಷ್ಟಗಿ ಮತ್ತು ಉಂದ್ರಿ ಅವರು ಸಹಿತ ಯಾವ ರೀತಿಯಾಗಿ ಇಲ್ಲಿ ಅನ್ಯಾಯಗಳಾಗಿದೆ ಅವ್ರನ್ನ ಬಿಡಿಸ್ಲಿಕ್ಕೆ ಪ್ರಯತ್ನ ಮಾಡಿದರು. ಅಂದರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಈಗೇನು ಅಧಿಕಾರಿಶಾಹಿ ವರ್ಗದವರು ಜೊತೆಗೆ ರಾಜಕಾರಣಿಗಳು ಸಹ ಒಳ್ಳೆ ಕೆಲಸ ಮಾಡಲಿರೋ ನಮ್ಮ ಹಂಬಲ. ಒಳ್ಳೆ ಕೆಲಸ ಅಂತಂದ್ರೆ ಈಗ ಸಾಕಷ್ಟು ಇವರೆಲ್ಲರೂ ಗಳಿಸಿಕೊಂಡಿದ್ದಾರೆ. ಇನ್ನೂ ಗಳಿಸ್ಬೇಕು ಮಾಡಬೇಕು ಅನ್ನೋಕ್ಕಿಂತಲೂ ಒಂದು ಪ್ರಾಮಾಣಿಕವಾದಂಥ ಆಡಳಿತ ಕೊಟ್ಟ ಅವ್ರನ್ನ ನಿಲ್ಲಿಸಲಿ, ಜನಮನವನ್ನು ಅವ್ರಿಗೆ ಗೆಲ್ಲ. ಯಾಕಂದ್ರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ಏನು ಡಿಸಿಷನ್ ಕೊಡ್ತಾರೆ ನಾವೆಲ್ಲರೂ ಒಪ್ಪಬೇಕಾಗ್ತದೆ. ಆ ದಿಶೆಯಲ್ಲೇ ಒಪ್ಕೊಂಡು ಹೋಗೋಣ. ಆದರೆ ಈ ತಪ್ಪುಗಳು ಮೇಲ್ಮೇಲೆ ಸಗಲಿಗೆ ಹೆಚ್ಚಿದಪ್ಪ ಅಂತಂದ್ರೆ ತೊಂದರೆ ಯಾರಿಗಪ್ಪ ಅಂತಂದ್ರಿಂದ ಇವತ್ತು ಜನ ಎಚ್ಚೆತ್ತುಕೊಂಡಿದ್ದಾರೆ. ಈ ಬೆಳಗಾವಿ ಜಿಲ್ಲೆಯಲ್ಲಿ ನಿಧಾನಕ್ಕೆ ಎಲ್ಲಗಳು ಎಚ್ಚರಗೊಳ್ತಾ ಇದ್ದಾರೆ. ಆ ಎಚ್ಚರಿಕೆ ಆ ಒಂದು ಇದಪ್ಪ ಏನಂದ್ರೆ ಈ ಒಬ್ಬ ರಾಜಕಾರಣಿಗಳಿಗೆ ಇವತ್ತು ಕುಟುಂಬ ರಾಜಕಾರಣಿಗಳಲ್ಲಿ ಯಾವುದೋ ಕಾರಣ ಇಲ್ಲ ಅವ್ರು ಮಾಡಲಿ, ಆದರೆ ಜನಕ್ಕೆ ಒಳ್ಳೆಯ ಕೆಲಸ ಮಾಡ್ತಾ ಹೋಯ್ತಂದ್ರೆ ಇವೆಲ್ಲ ಏನಂತ ಕಾಣುವಂಥವಾಗುವುದಿಲ್ಲ. ಆದರೆ ಅವು ವ್ಯವಹಾರಗಳು ಮೇಲೆ ಬರ್ಲಿಕ್ಕೆ ಹೆಚ್ಚಿದಪ್ಪ ಅಂತ ಒಂದೊಂದು ಇಲ್ಲಿವರೆಗೇನೋ ಯಾವುದೋ ಪ್ರಭಾವದಿಂದ ಹೇಳಿದ್ನಿ ನೀವು ಒಂದೇ ಕಡೆ ಅಲ್ಲ, ಎರಡೂ ಹೊಂದಾಣಿಕೆ ರಾಜಕಾರಣ ಇತ್ತು. ಅವ್ರದ್ದು ಇವ್ರು ಮಾತಾಡ್ತಿರಲ್ಲ, ಇವ್ರದ್ದು ಅವ್ರು ಮಾತಾಡ್ತಾ ಇರಲ್ಲ.